ಓಕೆ, ಈಗ ನೆಕ್ಸ್ಟು ಶೇಷ ಅಂದರೆ ಆಗಲೇ ಸಾರ್ ಹೇಳ್ದಂಗೆ ನಮ್ಮ ಸೊಸೈಟಿಲಿ ಎಲ್ಲದಕ್ಕೂ ಆಪ್ಷನ್ ಇದೆ, ನಿಮಗೂ ಗೊತ್ತು. ಒಂದು ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿಲ್ಲ ಅಂದರೆ ಪ್ರೈವೇಟ್ ಸ್ಕೂಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಚೆನ್ನಾಗಿಲ್ಲ ಅಂದರೆ ಪ್ರೈವೇಟ್ ಹಾಸ್ಪಿಟ್ಲ್ ಇದೆ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಆಪ್ಷನ್ ಇಲ್ಲ. ಈ ಒಂದು ಥೀಮ್ ಇಟ್ಕೊಂಡು ನಾವು ಈ ಕಥೆನ ವರ್ಕ್ ಮಾಡಿದ್ದೇನೆ. ಹಾಗೇ ಇದು ಕಂಟೆಂಟ್ ಬೇಸ್ಡ್ ಆಗಿರೋದ್ರಿಂದ ಮಲಯಾಳಂ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಿದ್ದೇನೆ. ಹಾಗೇ ಈ ಕತೆಗೆ ನಮ್ಮ ಸಿನಿಮಾಗೆ ಮೈಸೂರು ರಿಲೇಟೆಡ್ ಟಚ್ ಇದೆ. ಯಾಕೆಂದರೆ ಮೈಸೂರು ದಸರಾ ಆಗಬೇಕಾದ್ರೆ, ದಸರಾ ಸೀಸನ್ ಇರಬೇಕಾದ್ರೆ ಎಲ್ಲ ಸುತ್ತಮುತ್ತ ಎಲ್ಲ ಸ್ಟೇಷನ್ಗಳಿಂದಲೂ ಇಲ್ಲಿ ಸ್ಟಾಫ್ ಅಲರ್ಟ್ ಮಾಡ್ತಾರೆ. ನಿಮಗೆ ಗೊತ್ತಿರುತ್ತೆ ಅದು ದಸರಾ ವಿಚಾರವಾಗಿ. ಹಾಗೆ ದಸರಾ ವಿಚಾರವಾಗಿ ಇಲ್ಲಿ ಸ್ಟಾಫ್ ಅಲರ್ಟ್ ಆದ ಒಂದು 40% ಸ್ಟಾಫ್ ಅಲರ್ಟ್ ಆದ ಟೈಮಲ್ಲಿ ಒಂದು ಸ್ಟೇಷನ್ನಲ್ಲಿ ಒಂದು ರಾತ್ರಿಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಬೇಸ್ಡ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಹಾಗಾಗಿ ಪ್ಯೂರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಖಂಡಿತ ಏನಂದರೆ ನಿಮ್ಮ ಕೊಡೋ 2 ಅವರು ಹಾಗೆ 100-150 ರೂಪಾಯಿ ಏನು ಅಮೌಂಟ್ ಇದೆ, ಆ ಅಮೌಂಟಿಗೆ ಯಾವತ್ತೂ ಎಲ್ಲೂ ಮೋಸ ಆಗಲ್ಲ. 100% ಪ್ರಾಮಿಸಿಂಗ್ ಸಿನಿಮಾ ಅಂತೂ ಆಗಲೇ ನಮ್ಮದು ಟೀಸರು ಟ್ರೇಲರು ಎಲ್ಲ ರಿಲೀಸ್ ಆಗಿದೆ. ಅದರಲ್ಲೇ ನೀವು ನೋಡ್ಬೋದು ನಮ್ಮ ಕ್ವಾಲಿಟಿ ಏನು, ಕಂಟೆಂಟ್ ಏನು ಅಂತ. ಹಾಗಾಗಿ ಖಂಡಿತ ಒಂದು ಪ್ರಾಮಿಸ್ ಮಾಡ್ತೇವೆ, ಒಂದು ತುಂಬ ಒಳ್ಳೆ ಸಿನಿಮಾ, ಕ್ರೈಮ್ ಥ್ರಿಲ್ಲರ್ ಜಾನರು 100% ಒಂದು ಒಳ್ಳೆ ಸಿನಿಮಾ ನಾವು ಕೊಟ್ಟಿದ್ದೇವೆ. ನಮ್ಮ ಕಡೆಯಿಂದ ಮರಡೇಗೌಡ ಸಂಸ್ಥೆ ಕಡೆಯಿಂದ ಒಂದೊಳ್ಳೆ ಸಿನಿಮಾ ಅಂತ ನಾನು ಪ್ರಾಮಿಸ್ ಮಾಡ್ತೇವೆ. ಹಾಗೆ ಈ ಸಿನಿಮಾದಲ್ಲಿ ತುಂಬ ಹಲವಾರು ಕಲಾವಿದರಿದ್ದಾರೆ. ಪ್ರಮೋದ್ ಶೆಟ್ಟಿ ಆಗಿರ್ಬೋದು, ದೇವರಾಜ್ ಸರ್ ಆಗಿರ್ಬೋದು, ಆಮೇಲೆ ಮಲಯಾಳಮಿಂದ ಒಂದಿಷ್ಟ ಆಗಿರ್ಬೋದು, ಹಾಗೆ ಹೊಸ ಕಲಾವಿದರು ಭೈರವ್ ಆಗಿರ್ಬೋದು, ತುಂಬ ಜನ ಕಲಾವಿದರನ್ನು ನಾವು ಕೊಲಾಬ್ರೇಟ್ ಮಾಡಿ ಶೂಟ್ ಮಾಡಿದ್ದೇವೆ. ಎನಿ ಕ್ವಶನ್ ಸರ್? ಮೇಡಮ್ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಆ್ಯಕ್ಚುಲಿ ಎಲ್ಲ ತುಂಬ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಎಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲ ಎಕ್ಸೈಟ್ ಆಗಿದ್ದಾರೆ. ತುಂಬ ಒಳ್ಳೆ. ನಾವು ಇಲ್ಲಿ ಮೈಸೂರು ಅಂತ ಅಲ್ಲ, ಆ್ಯಕ್ಚುಲಿ ನಾವು ಇದಕ್ಕೆ ಬಿಫೋರು ದಾವಣಗೆರೆಯಲ್ಲಿ ನಾವು ಟ್ರೇಲರ್ ಲಾಂಚ್ ಮಾಡಿದ್ವು, ಅಲ್ಲೂ ಒಳ್ಳೆ ತುಂಬ ರೆಸ್ಪಾನ್ಸ್ ಇದೆ. ಹಾಗೆ ಶಿವಮೊಗ್ಗ, ಹಾಸನ, ತುಮಕೂರು ಎಲ್ಲ ಕಡೆಯಿಂದಲೂ ಒಂದು ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಮೇಡಮ್. ಮೈಸೂರಲ್ಲಿ ಕೂಡ ಒಳ್ಳೆ ಒಂದು ರೆಸ್ಪಾನ್ಸ್ ಸಿಕ್ತು. ಅದ್ರ ಬಗ್ಗೆ ನೋ ಡೌಟು. ಹಾಂ ಸರ್ ಶೇಷ ಅಂದರೆ ಸರ್ ಇದು ಪೊಲೀಸ್ ಸ್ಟೇಷನಲ್ಲಿ ನಡೆಯೋ ಒಂದು ಕತೆ. ಈಗ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ ಸರ್. ಈ ಒಳ್ಳೆಯವರು ಕೆಟ್ಟವರು ಒಂದು ಘರ್ಷಣೆ ನಡೆಯುತ್ತೆ. ಆ ಘರ್ಷಣೆಯಲ್ಲಿ ಉಳಿಕೆ ಸರ್. ಈಗ ನಿಮಗೆ ಭಾಗಾಕಾರ ಲೆಕ್ಕ ಮಾಡಿದರೆ ಈ ಬ್ಯಾಲೆನ್ಸ್ ರಿಮೈನಿಂಗ್ ಅಂತ ಉಳಿಯುತ್ತಲ್ಲ ಸರ್, ಆ ರಿಮೈನಿಂಗ್ ನಾವು ಆ್ಯಕ್ಚುಲಿ ಕನ್ನಡದಲ್ಲಿ ಶೇಷ ಅಂತ ಹೇಳ್ತೇವೆ. ಹಾಗಾಗಿ ಉಳಿಕೆ ರಿಮೈನಿಂಗು ಅದನ್ನು ಶೇಷ ಅನ್ನೋದು ಒಂದಿದೆ ಸರ್. ಕಂಪ್ಲೀಟ್ ಆಗಿದೆ ಸರ್. UA ಸರ್ಟಿಫಿಕೇಟ್ ಬಂದಿದೆ. ಹಾಂ ಶೇಷ ಹೌದು ಇತ್ತು ಶೇಷನಾಗನೇ ಆಗಿದೆ ಸರ್. ಸರ್ ಶೂಟಿಂಗೆಲ್ಲ ಬಂದು ಶೂಟಿಂಗೆಲ್ಲ ಸರ್ ಬಂದು ನಾವು ಆ್ಯಕ್ಚುಲಿ ಕಾಸರಗೋಡಲ್ಲಿ ಮಾಡಿದ್ದೀವಿ, ಆ್ಯಂಡ್ ಅಗೇನ್ ಜೋಗಲ್ಲಿ ಮಾಡಿದ್ದೀವಿ, ಮತ್ತು ಪೊಲೀಸ್ ಸ್ಟೇಷನ್ ಇಂಟೀರಿಯರ್ ಎಲ್ಲ ಬ್ಯಾಂಗ್ಳೂರಲ್ಲಿ ಮಾಡಿದ್ದೀವಿ ಸರ್. ಸರ್ ಇಲ್ಲ ರಿವೀಲ್ ಆಗುತ್ತೆ ಸರ್, ರಿವೀಲ್ ಆಗುತ್ತೆ. ಅಂದರೆ ಎಂಡ್ವರೆಗೂ ನಿಮಗೆ ಆ ಇಂಟೆನ್ಸಾಗಿ ಮೇಂಟೈನ್ ಮಾಡ್ತೀವಿ. ವಾಟ್ ನೆಕ್ಸ್ಟು ಯಾರು ಉಳಿದವರು ಯಾರು ಅನ್ನೋದು ಕಂಪ್ಲೀಟ್ ಟ್ರಾವೆಲ್ ಆಗುತ್ತೆ ಎಂಡ್ವರೆಗೂ. ಬಟ್ ಎಂಡಲ್ಲಿ ಯಾರು ಉಳಿದಿರೋರು ಅನ್ನೋದು ರಿವೀಲ್ ಆಗುತ್ತೆ ಸರ್. ಹೌದು ಸರ್. ಈಗ ಒಂದೇ ಎರಡು ಸಲ ಶೂಟಿಂಗು. ಈಗ ಕರ್ನಾಟಕ ಪೊಲೀಸ್ದು ಕಾಸ್ಟ್ಯೂಮ್ ಸಪ್ರೇಟ್ ಸರ್, ಅದನ್ನು ಕೇರಳಕ್ಕೆ ಮ್ಯಾಚ್ ಮಾಡಲಿಕ್ಕೆ ಆಗಲ್ಲ. ಸೊ ಸೇಮ್ ಸೀನ್ಗೆ ಕಾಸ್ಟ್ಯೂಮ್ಸ್ನ ಹಾಕಿಸಿ ಶೂಟ್ ಮಾಡಿ ಮತ್ತೆ ಅಲ್ಲೇ ಇನ್ನೊಂದ್ಸಲಿ ಶೂಟಿಂಗ್ ಸರ್. ಈಗ ಒಂದು ಶಾರ್ಟು ಸರ್, ಒಂದೇ ದಿನ ಸರ್ ಈಗ ಶಾರ್ಟ್ ಲೈಕ್ ಆ ಶೆಡ್ಯೂಲ್ ಸರ್. ಈಗ ಒಂದು ಶಾರ್ಟು ಸರ್,